ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6:30 ಆಗೈತೆ. 6:30ಯಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಲ್ಲಿ ನಾಗರಹಬ್ಬ ತಯಾರಿ ನಡೀತಾ ಇದೆ. ಅದಕ್ಕೆ ನಾನು ಬೆಳಗ್ಗೆನೇ ಇವತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಊರೊಳಗೆ ಹೋಗೋಣ ಹಬ್ಬ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಎದ್ದೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆಯೇ ನೆಲ ಎಲ್ಲ ಸೀಟ್ ಆಯಿತು ಫ್ರೆಂಡ್ಸ್. ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ದೋಸೆ ಮಾಡ್ತಾ ಇದ್ದೆ. ದೋಸೆ ಮತ್ತು ಇವತ್ತು ಚಟ್ನಿ, ಕಾಯಿ ಚಟ್ನಿ ಮಾಡಿದ್ದೀನಿ. ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಇವತ್ತು. ಫ್ರೆಂಡ್ಸ್, ಇವಾಗ ಟೈಮು 9:15 ಆಗೈತೆ. ಹಸ್ಬೆಂಡ್ ಅವರು ತಿಂಡಿ ತಿನ್ಕೊಂಡು ನಾಗರಹಬ್ಬ ಇವತ್ತು ಬೆಳಗ್ಗೆನೇ ಇವತ್ತು ನೆಲ ಸೀಟಿ ಪ್ರತಿಯೊಂದು ಕೆಲಸನೂ ಮುಗಿಸಿದೆ. ಇನ್ನು ಪಾತ್ರೆಯನ್ನು ವಾಶ್ ಮಾಡೋದಿತ್ತು, ಪಾತ್ರೆ ವಾಶ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಗಿಡ ಸೊಪ್ಪು ತಂದು ಕಟ್ಟಿದ್ರು, ಮೇಯ್ಬಿಟ್ಟು ಮಲಗಿದ್ದಾವೆ. ಹಸುನು ಸಹ ತೊಗೊಂಡೋಗಿ ಕೊಟ್ಬಿಟ್ಟು ಬಂದಿದ್ರು. ನಾನು ಇನ್ನೇನು ತಿಂಡಿ ತಿನ್ಕೊಂಡು ಸ್ನಾನ ಮಾಡಿಕೊಂಡು ಹೋಗೋಣ ಊರೊಳಗೆ ನಾಗರಹಬ್ಬ ಮಾಡೋದು. ಮತ್ತೆ ಬೇಗ ಬಾ ಅಂತ ಹೇಳಿದರು. ಅದೇ ಬಟ್ ಏನು ಮಾಡೋದು, ಹೆಣ್ಮಕ್ಳು ಪ್ರಾಬ್ಲಮ್ಸ್ ಅಂತ ಹೇಳ್ತಾವಲ್ಲ, ಈ ಹಬ್ಬಗಳಲ್ಲೇ ಕರೆಕ್ಟಾಗಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತವೆ. ನೀರು ಕಾಯಿಸ್ತಾ ಇದ್ದೀನಿ ನೋಡಿ, ನೀರು ಕಾಯ್ತಾ ಇದ್ದಾವೆ. ನಾಗರಹಬ್ಬಕ್ಕಂತೂ ಹೋಗೋಕ್ಕಾಗ್ತಾಯಿಲ್ಲ, ತುಂಬ ಬೇಜಾರಾಗ್ತೈತೆ. ತಿಂಡಿ ದೋಸೆ ಇನ್ನೂ ತಿಂಡಿಲ್ಲ, ಇನ್ನೂ ಮುಖನೇ ತೊಳೆದಿಲ್ಲ. ಇನ್ನೂ ಹೋಗೋಣ ನಾಗರಹಬ್ಬಕ್ಕೆ ಹೋಗೋಣ ಹೊತ್ನಂತೆ. ಹೋದ ವರ್ಷ ಹೋಗಿದ್ದೆ, ಸಲನೂ ಹೋಗಿದೆ. ಈ ವರ್ಷವೇ ಮಿಸ್ ಆಗ್ತಾಯಿದ್ದೀನಿ. ಬೇಗ ಹೋಗೋಣ, ಕೆಲಸ ಎಲ್ಲ ಮುಗಿಸಿ ಅಂತ ಅಂದ್ಬಿಟ್ಟು ಎದ್ದೆ. ಬೆಳಗ್ಗೆನೇ ನೆಲೆಲ್ಲ ಸೀಟಿ ಬೇಗ ಎಲ್ಲ ರೆಡಿ ಮಾಡಿದ್ದೆ. ಹೆಣ್ಮಕ್ಳಿಗೆ ಏನಾದ್ರು ಫಂಕ್ಷನ್ ಇದ್ದಾಗಲೇ ಈ ಪ್ರಾಬ್ಲಮ್ಸ್ಗಳು ಅಟ್ಯಾಕ್ ಆಗ್ತವೆ. ದೇವ್ರೆ, ಏನು ಮಾಡೋದು, ಯಾವ್ದಾದ್ರು ಒಂದು ಫಂಕ್ಷನ್ ಬತ್ತಂತ ಅಂದರೆ ಇದೇ ಗೋಳತ್ಲಾಗಿ. ಪಾಪ ಅತ್ತೆ ಒಬ್ಬರೇ ಇವತ್ತು ಹಬ್ಬ ಮಾಡೋಂಗಾಯ್ತು. ಸಿಗ್ತೀನಿ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಏನಾದ್ರು ಒಂದು ಆಸೆ ಇಟ್ಕೊಂಡಿರ್ತೀವಿ, ಖುಷಿಯಾಗಿ ಹೋಗಿ ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು. ದೇವರು ಈ ಹಬ್ಬಗಳಲ್ಲೇ ಏನಾದ್ರು ಒಂದು ಪ್ರಾಬ್ಲಮ್ ತಂದು ಹೆಣ್ಮಕ್ಳು ಪ್ರಾಬ್ಲಮ್ ಅಡ್ಡಕ್ಕೆ ಇಟ್ಬಿಡ್ತಾನೆ. ಯಾವ ಹಬ್ಬಗಳಲ್ಲಾದರೂ ಅಷ್ಟೇ ಫ್ರೆಂಡ್ಸ್, ಒಂದು ಖುಷಿಯಾಗಿ ಹಬ್ಬ ಮಾಡೋಣ ಅಂದರೆ ಈ ಪ್ರಾಬ್ಲಮ್ಸ್ಗಳು ಬಂದೇ ಬರ್ತವೆ. ಮತ್ತು ಇನ್ನೇನು ಮಾಡೋದು, ಸುಮ್ಮನೆ ಆಗೋಕ್ಕೆ. ಮೊನ್ನೆ ಏನಂತ ಅಂದರೆ ಒಂದು ಮೊಟ್ಟೆ ಕೋಳಿ ಫ್ರೆಂಡ್ಸ್, ಒಂದು 2 ಮೊಟ್ಟೆ ಇಕ್ಕಿತ್ತು. ಏನು ಇಟ್ಕೊಂಡು ತಿಂತಂತಲೇ ಗೊತ್ತಿಲ್ಲ. ನಾನು ಮೊನ್ನೆ ನೋಡಿಲ್ಲ, ಅಂದರೆ ಏನೋ ಹೊತ್ಕೊಂಡು ಹೋಗಿದೆ ಅಂತ ಅಂದ್ಕೊಂಬಿಟ್ಟು ಸುಮ್ಮನೆ ಆಗಿದ್ದೆ. ಮೊನ್ನೆ ಆ ಥರ ಆಗಿದ್ದು. ಮೊನ್ನೆ ಸಂಜೆ, ಮೊನ್ನೆ ನೈಟು ಕೋಳಿ ಬರಲಿಲ್ಲ. ಆಮೇಲೆ ನೆಕ್ಸ್ಟು ಏನೋ ಹೊತ್ಕೊಂಡು ಹೋಗಿದೆ ಅಂತ ಅಂದ್ಕೊಂಬಿಟ್ಟು ಸುಮ್ಮನೆ ಆದೆ.
ನೆನ್ನೆ ನೈಟು ಹಸ್ಬೆಂಡು ತಂಗಿ ಸೊಸೆಗೆ ನೀರು ಬಿಡ್ತಾ ಇದ್ರಲ್ಲ, ಆವಾಗ ಕೋಳಿ ಅರ್ಧ ತಿಂದ್ಬಿಟ್ಟು ಅರ್ಧ ಬಿದ್ದಿತ್ತು. ಆವಾಗ ಅವರು ಕೋಳಿ ಇಲ್ಲೇ ಬಿದ್ದಿದೆಯಲ್ಲ ಅಂತ ಅಂದ್ಬಿಟ್ಟು ಆಗ ನೋಡಿದರು. ಅಷ್ಟೊಂದು ನಮ್ಮ ಕೆಂದ ಬಂದ್ಬಿಟ್ಟು ಆಯ್ಕೊಂಡು ತಿಂದ ನೋಡಿ. ಇಲ್ಲೇ ನೋಡಿ, ಇಲ್ಲೇ ಕಿತ್ಕೊಂಡು ಇಲ್ಲೇ ಹಿಡ್ದಿದೆ ಕೋಳಿನ. ಇಲ್ಲೇ ಪುಕ್ಕ ಎಲ್ಲ ಎಷ್ಟೊಂದು ತರ್ದಿದೆ ನೋಡಿ. ಇರಿ ಮಾಡ್ತೀನಿ. ಇಲ್ಲೇ ಕೋಳಿ ಹಿಡ್ದಿದೆ, ಇಲ್ಲೇ ಪುಕ್ಕ ತರ್ದಿದೆ. ನೆಕ್ಸ್ಟು ಕೋಳಿ ಬಿದ್ದಿದ್ದು ಇಲ್ಲಿ ಬಿದ್ದಿತ್ತು. ನಮ್ಮ ಕೆಂದ ಫುಲ್ಲು ನಮ್ಮ ನಾಯಿ ಎಲ್ಲನೂ ನುಣ್ಣು ತಿನ್ಕೊದ್ದು. ಅದು ಅರ್ಧ ಕಚ್ಬಿಟ್ಟು ಬಿಟ್ಟಿತ್ತು, ಹೊಟ್ಟೆ ಏನೋ ಬಗ್ಬಿಟ್ಟು ಬಿಟ್ಟಿತ್ತು. ಬಹುಶಃ ಗುಳ್ಳೆನರಿ ಬಂದು ಹಿಡಿದ್ಬಿಟ್ಟು, ಅಂದರೆ ನಮ್ಮ ನಾಯಿ ಬೊಗಳೈತಲ್ಲ ಆವಾಗ ಒಡೋಗ್ಬಿಟ್ಟೈತೆ ಅನಿಸುತ್ತೆ ನೋಡಿ. ಇಲ್ಲೇ ಎಲ್ಲ ಫುಲ್ಲು ಪುಕ್ಕ ಎಲ್ಲ ಇಲ್ಲೇ ಬಿದ್ದಿದೆ. ಅಲ್ಲಿ ನಮ್ಮ ಕೆಂದ ನೆನ್ನೆ ನೈಟು ಫುಲ್ಲೆಲ್ಲ ಬ್ಯಾಟಿಂಗ್ ಹಾಕಿದರೆ ಏನಂದರೆ ಫ್ರೆಂಡ್ಸ್, ನಾವು ತಿನ್ನಾಗಲ್ಲ, ದುಡ್ಡಿಗೂ ಕೊಟ್ಟಂಗಲ್ಲ, ಸುಮ್ಮನೆ ಬಂದು ಇದು ಮಾಡಾಕ್ತವೆ. ಅದಕ್ಕೆ ಏನು ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೀವಿ ಅಂದರೆ, ಸುತ್ತ ನಮ್ಮ ಜಮೀನು ಇದೆಯಲ್ಲ, ಸುತ್ತ ಮೆಸ್ಸು ಬರುತ್ತಲ್ಲ, ಆ ಮೆಸ್ಸ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆವಾಗಲೇ ಅದನ್ನು ಈ ಗುಳೆನರಿ ಕಾಟ, ಚಿರತೆ ಕಾಟ ತಪ್ಪುತ್ತೆ ಅಂತ ಅಂದ್ಬಿಟ್ಟು. ಈ ಕೋಳಿಗಳು ಏನಂದರೆ, ಈ ಇನ್ನೇನು ಮಾರೋ ಟೈಮಿಗೆ ಬಂದಿರುತ್ತೆ, ಅದು ದಪ್ಪ ಆಗಿರುತ್ತೆ, ಇವು ಬಂದು ಹಿಡಿತವೆ, ಹೊಟ್ಟೆ ಉರಿಯುತ್ತೆ. ನಾವು ತಿನ್ನಂಗಲ್ಲ, ಮೊಟ್ಟೆ ತಿನ್ನಂಗಲ್ಲ, ಇಲ್ಲ ಮಾರ್ದಂಗಲ್ಲ ಅಂತ ಅಂದ್ಬಿಟ್ಟು ಸಾಕಿ ಅವುಗಳ ಬಾಯಿ ಕೊಡೋದಾಗೈತೆ. ಅದನ್ನೇ ವಿಡಿಯೋ ಮಾಡೋಣ ಅಂದ್ಕೊಂಡು ಹೋದೆ, ಅದು ಅಲ್ಲಿ ಬಿದ್ದಿರೋದು ಅಂದರೆ ಅದು ಕ್ಯಾಮ್ರದಲ್ಲಿ ಕ್ಲಿಯರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ. ನಮ್ಮ ಕೆಂದ ಫುಲ್ ಎಲ್ಲ ತಿನ್ಕೊಂಡ, ಅರ್ಧ ಕಚ್ಬಿಟ್ಟೇನೋ ಬಿಟ್ಟೋಗಿತ್ತು. ಮೊಟ್ಟೆ ಒಂದು 3 ಮೊಟ್ಟೆ ಹಾಕಿದ್ದು, ಅದ್ರೊಳಗೆ ಮೊಟ್ಟೆನೂ ಇದ್ದು. ನೆನೆ ಅಲ್ಲಿ ಬಿಟ್ಟೋಗಿತ್ತಲ್ಲ, ಅದರಲ್ಲಿ ಮೊಟ್ಟೆನೂ ಇದ್ದು. ಒಂದು 3 ಮನೇಲಿ ಮೊಟ್ಟೆ ಹಾಕಿತ್ತು. ಆ ಗುಳ್ಳೆನರಿಗಳ ಕಾಟಕ್ಕೆ ಏನು ಮಾಡೋದಂತ ಗೊತ್ತಿಲ್ಲ ನೋಡಿ. ಇಷ್ಟಿಷ್ಟು ದಪ್ಪ ಆಯ್ತವೆ, ಬಂದು ಓದ್ಕೊಂಡು ಹೋಗ್ತವೆ. ಸ್ನಾನ ಮಾಡ್ಕೊಂಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಟಿಫನ್ ತಿಂದು ನಮ್ಮ ಕೆಂದಂಗೆ ಇವತ್ತೇನು ತಿಂಡಿ ಬೇಡ ಫ್ರೆಂಡ್ಸ್. ಏನಂತ ಅಂದರೆ ಕೋಳಿನೇ ತಿನ್ಕೊಂಬಿಟ್ಟೆ. ಅದು ಅರ್ಧ ಅಂದರೆ ಹೊಟ್ಟೆ ಮಾತ್ರ ಕಿತ್ತಿತ್ತು, ಬಿಟ್ಟೋಗೈತೆ. ನಾನು ನೋಡೇ ಇರಲಿಲ್ಲ. ರಾತ್ರಿ ನೀರು ಬಿಡ್ಬೇಕಾರೆ ಹಸ್ಬೆಂಡ್ ಜೊತೆ ಇವ್ನು ಹೋದ್ನಲ್ಲ ಹೊಲ್ದೊಳಿಕೆ, ಆವಾಗ ನೋಡ್ದ ತಿನ್ಕೊಂಡ. ಅವನೇನು ತಿಂಡಿ ಬೇಡ, ನೆನ್ನೆ ನೈಟು ತಿಂದವನೇ, ಬೆಳಗ್ಗೆನೂ ತಿಂದಿದ್ದಾನೆ. ತಿಂಡಿ ಬೇಡ. ನಮ್ಮ ಲಕ್ಷ್ಮಿನ ಇನ್ನೊಂತ ಕಟ್ಬಿಟ್ಟು ಬರೋಣ. ಸದ್ಯಕ್ಕೀಗ ಒಳಗಡೆ ಹೋಗಿ ಏನು ಕೆಲಸ ಮಾಡೋದಿಲ್ಲ. ನಮ್ಮ ಲಕ್ಷ್ಮಿನಾರು ಕಟ್ಬಿಟ್ಟು ಬರ್ತೀನಿ ಇನ್ನೊಂದಾಗಿ. ನೋಡ್ತಾಳೆ ಬತ್ತಾಳೆ ಅಂತ. ಲಕ್ಷ್ಮಿ ಬಿಸಿಲು ಅಲೆ ಹೊಡಿತೈತೆ ಕಣ್ಣಿಗೆ. ಬನ್ನಿ ಮೇಡಮ್, ಬಾ. ಬರಲ್ಲ ಅನ್ನು ಸೈಲೆಂಟಾಗಿ ನಿಂತಿದೆಯಾ? ಬಾ. ಯಾಕೋ ಸೈಲೆಂಟಾಗಿ ನಿಂತಾಳೆ. ಬಾರವಾ, ಬಾ. ಯಾಕೋ ಮುನ್ನಿಸ್ಕೊಂಡಿದ್ದಾಳೆ ಫ್ರೆಂಡ್ಸ್, ಅವಳ ಜೊತೆ ಕೋಪ ಮಾಡ್ಕೊಂಡಿದ್ದಾಳೆ. ಸೈಲೆಂಟ್. ಯಾಕೋ ಕಣ್ಣೀರು ಬೇರೆ ಬರ್ತಾವೆ ಕಣ್ಣಲ್ಲಿ. ಯಾಕೆ ಮಗನೇ ಬೈಲಿ? ಯಾಕಲ್ಲ? ಯಾಕೋ ಕಣ್ಣಲ್ಲಿ ಕಣ್ಣೀರು ನೋಡಿ ಹೆಂಗೆ ಬರ್ತಿದ್ದಾವೆ ಅಂತ. ಯಾಕವ? ಹಾಂ, ಯಾಕ ಇಲ್ಲ ತೋರಿಸ್ತೀನಿ. ಯಾಕೆ ಕಣ್ಣೀರು ಬರ್ತಾವೆ? ಯಾಕವ? ಹಾಂ, ಯಾಕ ಕಣ್ಣೀರು? ನನ್ನ ಮಗಳಿಗೆ ಯಾಕೆ ಕಣ್ಣೀರು? ಯಾಕೆ ಕಣ್ಣೀರು ಬರ್ತಾವೆ? ಯಾಕಂತ? ಹಾಂ, ಯಾಕೆ ಅಂತ? ಕಣ್ಣೀರು ಸೋರ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್. ಏನಾಯ್ತವ? ಹಾಂ, ಕಣ್ಣಲ್ಲಿ ನೀರು ನೋಡಿ. ಯಾಕಲ ಸೈಲೆಂಟಾಗಿದ್ದಿ? ಹಾಂ, ಸೈಲೆಂಟಾಗಿ
ನಡಿ ಇನ್ನಂತ ಕಟ್ಬಿಟ್ಟು ಹೋಯ್ತೀನಿ. ಈ ಕಣ್ಣೀರು ಹೆಂಗೆ ಬೀಳ್ತವೆ ಅಂತ ಹಾಕವ. ಹಾಂ ಹಾಕದ. ಹಾಂ ತಲೆ ಕೂದಲು ತಿನ್ಬೇಡ ಕಣವ. ಅವಳಿಗೆ ನನ್ನ ತಲೆ ಮೇಲೆ ಕೂದಲು ಮೇಲೆ ಕಣ್ಣು. ಯಾಕೆ ಕಣ್ಣೀರು? ಹಾಂ ನೋಡಿ ಇನ್ನಂತ ಕಟ್ಬಿಟ್ಟು